ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ನೆನ್ನೆ ಬ್ಲಾಗಲ್ಲಿ ನೋಡಿರೋ ಥರ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಗುಲ್ಬರ್ಗಾಗೆ. ಸೊ ಇಲ್ಲಿಂದ ಒಂದು 150 ಕಿಲೋಮೀಟರ್ ಏನೋ ಇದೆ. ಸೊ ಇವಾಗ ಬೆಳಗ್ಗೆ ಎತ್ತಿ ನಾಷ್ಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾಷ್ಟ ಮಾಡಿಕೊಂಡು ಇಲ್ಲಿಂದ ಓಡೋಣ ಗೈಸ್. ಸೊ ಗಾಯ್ಸ್ ಇನ್ನೊಂದು 30-40 ಕಿಲೋಮೀಟ್ರ್ ಇದೆ, ಹೋಗ್ತಾ ಇದ್ದೀವಿ ಇವಾಗ. ಬಿಸಿಲಂತೂ ಬೇರೆ ಲೆವೆಲ್ ಅಂದ್ಕೊಳ್ರಿ ಗಾಯ್ಸ್. ಇಲ್ಲಿರೋ ಥರ ಬಿಸಿಲು ಎಲ್ಲೂ ಇಲ್ಲ ಅಂದ್ಕೊಳ್ರಿ. ಸೊ ಗಾಯ್ಸ್ ಬಂದೆ ನಮ್ಮೂರು ಗುಲ್ಬರ್ಗಾಗೆ. ಬಂದಿದ ತಕ್ಷಣ ಸೀದಾ ಕೋರ್ಟ್ ಕರ್ಕೊ ಬಂದುಬಿಟ್ಟಿದ್ದಾರೆ. ಕೋರ್ಟ್ಗೆ ಹೋಗೋ ಸ್ವಲ್ಪ ಏನೋ ಕೆಲಸ ಐತೆ ಅಂದ್ಬಿಟ್ಟು ಕೋರ್ಟಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣ ಗೈಸ್. ಗಾಯ್ಸ್ ಮನೆಗೆ ಹೋಗಿ ಸ್ನಾನ ಗಿನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಮತ್ತೆ ಕೋರ್ಟಿಗೆ ಬಂದಿದ್ದೀವಿ. ಸೊ ಅದೇನೋ ಸ್ವಲ್ಪ ಏನೋ ಕೋರ್ಟಲ್ಲಿ ಏನೋ ಕೆಲಸ ಇದೆ ಅಂತೆ. ಸೊ ಅದೇ ಕೆಲಸ ಮಾಡ್ಕೊಂಡಿದ್ದಾರೆ ನಮ್ಮ ಅಣ್ಣವರು. ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗೋಣ ಗೈಸ್. ಮತ್ತೆ ಏನು ಹೋಗಿ ಒಂದು 5 ನಿಮಿಷ ಹೋಗಿ ರೆಡಿ ಆಗಿಬಿಟ್ಟು ಬಟ್ಟೆ ಹಾಕ್ಕೊಂಡು ಬಂದಿರೋದು ಅಷ್ಟೇ ಗೈಸ್. ಇವಾಗ ನಾಷ್ಟ ಇಲ್ಲ ಏನಿಲ್ಲ ಬೆಳಗ್ಗೆಯಿಂದ. ಅಲ್ಲಿ ಬೆಳಗ್ಗೆ ತಿಂದಿರೋದು ಇಡ್ಲಿ ತಿಂದಿರೋದು ಅಷ್ಟೇ ನಾಷ್ಟ. ಇವಾಗ ಹೋಗಿ ಇದು ಕೆಲಸ ಮುಗಿಸ್ಕೊಂಡು ಇನ್ನೊಂದು ಅರ್ಧ ಗಂಟೆ ಕೆಲಸ ಮುಗಿಸ್ಕೊಂಡು ಹೋಗಿ ನಾಷ್ಟ ಮಾಡಬೇಕು ಗೈಸ್. ನಾಷ್ಟ ಎಲ್ಲ ಊಟನೇ ಮಾಡ್ಬಿಡೋಕ್ಕೆ. ಗೈಸ್ ಇವಾಗ ಬಟ್ಟೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ಟೆ ತೊಗೊಳೋಕ್ಕಿಂತ ಮುಂಚೆ ಸ್ವಲ್ಪ ಲಸ್ಸಿ ಕುಡಿಯೋಣ ಅಂತ ಈ ಹೋಟ್ಲಿಗೆ ಬಂದಿದ್ದೀವಿ. ಲಸ್ಸಿ ಕುಡಿಯೋಣ. ಸೊ ಗೈಸ್ ಇದು ಗುಲ್ಬರ್ಗ ಲಸ್ಸಿ ನೋಡ್ತಾ ಇದ್ದೀರಾ. ನೋಡೋಣ ಟೇಸ್ಟ್. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು. ನೋಡೋಣ ಹೆಂಗಿದೆ ಟೇಸ್ಟು ಅಂತ. ಈಗ ಚಾಲು ಮಾಡೀನಿ ಫ್ರೆಂಡ್. ಏನ್ ಲಸ್ಸಿ ಇದೆ ಇಲ್ಲ ನಮ್ಮ ಗುಲ್ಬರ್ಗದಲ್ಲಿ, ಯಾವಾಗಾದ್ರೂ ಬಂದ್ರೆ ಬನ್ನಿ ಫ್ರೆಂಡ್. ಓಕೆ, ಟೇಸ್ಟ್ ಹೆಂಗಿತ್ತು? ಟೇಸ್ಟ್ ಸಖತ್ತಾಗಿದೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇದು ನ್ಯೂ ವ್ಲಾಗ್ ಅಂತೂ ಅಲ್ಲ, ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡಬೇಕು. ಏನು ಅಂದರೆ ನೆನ್ನೆ ಅದೇ ಬಟ್ಟೆ ಹೊಲಿಸ್ಕೊಂಡು ನೆನ್ನೆ ಬಟ್ಟೆ ಹೊಲಿಸ್ಕೊಂಡು ಹೋದ್ವಿ ಮನೆಗೆ. ಅಲ್ಲಿ ಮೊಬೈಲ್ ಚಾರ್ಜ್ ಬೇರೆ ಇರಲಿಲ್ಲ. ಹಾಗೆ ಫುಲ್ ಇದಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟಿದೆ. ಆಮೇಲೆ ಇವತ್ತು ಬೆಳಗ್ಗೆಯಿಂದನೂ ಅಷ್ಟೇ ಮನೆಯಿಂದ ಆಚೆನೇ ಬಂದಿರಲಿಲ್ಲ. ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಕಾರ್ಡ್ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ಕರೆಕ್ಟಾಗಿ ನಮ್ಮ ಗುಲ್ಬರ್ಗ ಏರ್ಪೋರ್ಟ್ ಹತ್ರ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಇದೇ ಗುಲ್ಬರ್ಗ ಏರ್ಪೋರ್ಟ್ ಗೈಸ್. ಇವಾಗ ಕಾರ್ಡ್ ಕೊಡಬೇಕು ಒಂದು 4-5 ಮನೆಗೆ. ಸೊ ಹೋಗ್ತಾ ಇದ್ದೀವಿ. ಕಾರ್ಡ್ ಕೊಟ್ಬಿಟ್ಟು ಆಮೇಲೆ ನೋಡೋಣ ಗೈಸ್. ಇದು 17 ಅದ, 17 Pro ಅದ. ಇದು ಬೇಕು ತಗೋಬರೋಲ್ಲ. ನಿನ್ನ ಹೆಸರಿಂದ ಮಣಿಕಂಠದ. ಸೊ ಗಾಯ್ಸ್ ಇವಾಗ ಕಾರ್ಡೆಲ್ಲ ಕೊಟ್ಟು ಸ್ವಲ್ಪ ಕಬಾಬ್ ಇಸ್ಕೊಳ್ಳೋಣ ಅಂತ ಇಸ್ಕೊಂಡ್ಕೊಂಡಿದ್ದೀವಿ. ಸೊ ಊಟ ಗಿಟ ಏನಾರ ತಿನ್ಕೊಂಡು ನೋಡೋಣ ಗೈಸ್. ಊಟ ತಿನ್ಕೊಂಡು ಇನ್ನು ಬಟ್ಟೆ ಶಾಪಿಂಗ್ ಐತೆ ಅಂತೆ. ಇನ್ನು ಬಟ್ಟೆ ಶಾಪಿಂಗ್ ಹೋಗಬೇಕು. ನೋಡ್ತಾ ಇದ್ದೀರಲ್ಲ, ಇದೆ ನೋಡಿ ಗುಲ್ಬರ್ಗ. ಸೊ ಗಾಯ್ಸ್ ಇವಾಗ ಊಟ ಮುಗೀತು. ಊಟ ಮುಗಿಸ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಅವ್ರನ್ನ ವೇಟ್ ಮಾಡ್ತಾ ಇದ್ದೀನಿ. ಊಟ ಗೀಟ ಮುಗಿಸ್ಕೊಂಡು ಎಲ್ಲ ಊಟ ಆಗಿದೆ. ಇನ್ನೇನು ಇವಾಗ ಮನೆಗೆ ಹೋಗಬೇಕು. ಇಲ್ಲಿ ಕಾರ್ ನಿಲ್ಸಿದ್ದೀವಿ. ಇಲ್ಲಿ ಎಲ್ಲಪ್ಪ ಅದು? ಹಾಂ, ಇಲ್ಲಿ ಇದೇ ಕಾರ್ ತೊಗೊಂಡು ಹೋಗೋಣ ಗಾಯ್ಸ್. ಇವಾಗ ಇವತ್ತು ನನಗೇನು ಅಷ್ಟೇ ಅಂದರೆ ಇವಾಗ ಬ್ಲಾಗ್ ಎಂಡ್ ಮಾಡೋಣ. ಇವತ್ತಿಂದ ಮಾಡೋದು ಬೇಡ, ಊರಿಗೆ ಹೋಗುತ್ತೆ. ಬೆಂಗಳೂರಿಗೆ ಹೋದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಮತ್ತೇನೋ ಒಂದು ಕಡೆ ಬೇಡ ನಿಲ್ಲಿಸಿದ್ರೆ ಮತ್ತೆ ಸೋಮೇರಿ ಆಗೋಯ್ತೀನಿ. ಕನ್ಸಿಸ್ಟೆನ್ಸಿ ಇರಲಿ ಅಂದ್ಬಿಟ್ಟು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ನೋಡೋಣ. ಬ್ಲಾಗು ಇವತ್ತಿಂದೇನೋ ಮಾಡಿದ್ದೀನಿ. ನಾಳೆಯಿಂದ ಯೋಚನೆ ಮಾಡ್ತೀನಿ ಗೈಸ್. ನಾಳೆ ಏನೋ ಬ್ಲಾಗ್ ಚೆನ್ನಾಗಾದರೆ, ನಾಳೆ ಬೆಳಗ್ಗೆಯಿಂದ ಬ್ಲಾಗು ಚೆನ್ನಾಗಾದರೆ ಬ್ಲಾಗ್ ಹಂಗೆ ಸ್ಟಾರ್ಟ್ ಮಾಡ್ತೀನಿ ಗೈಸ್. ನನಗೊಂದು ಕಡೆ ಬ್ಲಾಗ್ ಏನು ಮಾಡೋಕ್ಕೆ ಇಷ್ಟ ಇಲ್ಲ ಗೈಸ್. ಏನಂದರೆ ನನಗೆ 365 ಡೇಸ್ ಚಾಲೆಂಜ್ ಅಂದರೆ ಮುಗಿಸ್ಬಿಡೋಣ, ಒಂದು ವರ್ಷ ಆಗಿದಾಗಲಿ ಅಂತ ನನ್ನ ಮೈಂಡಲ್ಲಿ ಇರೋದು. ಮಿಕ್ಕಿದ್ದು ನೋಡೋಣ ಗೈಸ್ ಏನಾಗುತ್ತೆ ಅಂದ್ಬಿಟ್ಟು. ನಾಳೆ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗೋದು. ನಾಳೆ ಎಲ್ಲೋ ಹೋಗಬೇಕು, ಸ್ವಲ್ಪ ಬೀದರ್ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಬೀದರ್ಗೆ ಹೋದರೆ
ಬ್ಲಾಗ್ ಮಾಡೇ ಮಾಡ್ತೀನಿ. ನೋಡೋಣ ಗೈಸ್. ಇಲ್ಲಿದ್ರೆ ಈಗ ಏನಂದರೆ ಕಂಟೆಂಟ್ ಸಿಗ್ತಲ್ಲ ಗೈಸ್. ಇವಾಗ ಎಲ್ಲರ ಮುಂದೆ ಇಲ್ಲಿ ಇವ್ರಿಗೆ ಕಂಫರ್ಟಬಲ್ ಇಲ್ಲ. ಇವಾಗ ನಮ್ಮ ಬೆಂಗಳೂರಲ್ಲಾದರೆ ನಮ್ಮ ಹುಡುಗರು ನಮ್ಮ ಫ್ರೆಂಡ್ಸು ಕಂಫರ್ಟ್ ಇರುತ್ತೆ, ಇಲ್ಲಿ ಕಂಫರ್ಟ್ ಇರೋಲ್ಲ ಗೈಸ್. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಇವ್ರ ಮುಂದೆ ಸೊ ಗಾಯ್ಸ್ ಅಂದ್ಬಿಟ್ಟು ಹಿಂಗೆ ಎತ್ಬಿಟ್ಟು ಬ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕಂಫರ್ಟ್ ಇರಲ್ಲ ಅವ್ರಿಗೆ ಹಿಂಗೆ ಕ್ಯಾಮ್ರಾದಲ್ಲಿ ಬರೋಕ್ಕೆ. ಸೊ ಅದಕ್ಕೆ ಕಂಫರ್ಟು ಇತ್ತು ಅಂದರೆ ನಾಳೆಯಿಂದ ಬ್ಲಾಗ್ ಮಾಡೋಣ ಅಂತ ನನಗೆ ಆಸೆ ಅಲ್ಲ, ನಾನು ಮಾಡಲೇಬೇಕು ಅಂತ. ಅದು ಯಾಕಂದರೆ ಚಾಲೆಂಜ್ ತೊಗೊಂಡಿದ್ದೀನಿ, 365 ಡೇಸ್ ಚಾಲೆಂಜ್ ಅಂದಮೇಲೆ ಮಾಡಲೇಬೇಕು. ಸೊ ಆ ಥರ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಗೈಸ್, ನಾಳೆ ಆದರೆ ಎಲ್ಲ ಮಾಡೋಕ್ಕೆ 99% ಅನ್ಕೊತೀನಿ ಬ್ಲಾಗ್ ಮಾಡೋಕ್ಕೆ. ಆಗಿಲ್ಲ ಅಂದರೆ ನಾನು 10% ಏನು ಮಾಡೋಕ್ಕಾಗಲ್ಲ. ನೋಡ್ತಾ ಇದ್ದೀರಾ ನಮ್ಮ ಅಣ್ಣ ಅವರೆಲ್ಲ ಬರ್ತಾಯಿದ್ದಾರೆ ನಡ್ಕೊಂಡು ಇಲ್ಲಿ. ಸೊ ಅದೇ ಆದರೆ ನಾಳೆಯಿಂದ ಆದರೆ ಎಲ್ಲ ಮಾಡಲೇಬೇಕು, ಮಾಡೇ ಮಾಡ್ತೀನಿ ಗೈಸ್. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಸೊ ಗೈಸ್ ಇವಾಗ ಮನೆಗೆ ಸ್ವಲ್ಪ ಸ್ವೀಟ್ ತೊಗೋಬೇಕು ಅಂತ ಹೋಗ್ತಾಯಿದ್ದೀವಿ ಗೈಸ್. ಸ್ವಲ್ಪ ಸ್ವೀಟ್ ಇಸ್ಕೊಂಡು ಮನೆಗೆ ಅದೇನೋ ನಾಳೆ ಫಂಕ್ಷನ್ ಇದೆ ಅಂತೆ. ಸೊ ಸ್ವಲ್ಪ ಸ್ವೀಟ್ ಇಸ್ಕೊಂಡು ಹೋಗೋಣ ಗೈಸ್. ಫ್ರೂಟ್ಸ್ ತೊಗೊಂಡು ಸ್ವೀಟ್ ಇಲ್ಲಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಾಯಿದ್ದೀವಿ. ಫ್ರೂಟ್ಸ್ ತೊಗೊಂಡು ಸ್ವೀಟು ತೊಗೊಂಡು ಫ್ರೂಟ್ಸ್ ತೊಗೊಂಡ್ವಿ ಹೋಗ್ತಾಯಿದ್ದೀವಿ ಗೈಸ್. ಸೊ ಗೈಸ್ ಇವಾಗ ಬಂದ್ವಿ ಮನೆಗೆ. ಟೈಮು 9:10. ಸೊ ಇವತ್ತಿನ ಬ್ಲಾಗ್ ಇಲ್ಲೇನು ಮಾಡೋಣ ಗೈಸ್. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ನಾಳೆಯಿಂದ ಕನ್ಸಿಸ್ಟೆನ್ಸಿಯಾಗಿ ಬ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲೇನು ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾಯಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.